ಮಗುವಿಗಾಗಿ ನನ್ನ ಜೀವನವನ್ನ ಬೇಕಾದ್ರೆ ಕೊಡ್ತೀನಿ, ಆದ್ರೆ ನಾನು ನನ್ನ ಗಂಡನನ್ನ ಕಳ್ತ್ಕೊಳ್ಳೋದು ಅಂದ್ರೆ ಅದ್ ಹೇಗ್ ಸಾಧ್ಯ? ಇದಕ್ ಬೇರೆ ದಾರಿನೇ ಇಲ್ವಾ ಅಂತ ಅವಂತಿಕಾ ಅಳೋದಕ್ಕೆ ಶುರು ಮಾಡಿದ್ಲು. ಇನ್ನೊಂದ್ ದಾರಿ ಇದೆ, ಆದ್ರೆ ಅಂತ ಹೇಳಿ ಕುಲದೈವ ಭದ್ರಕಾಳಿ ಯೋಚನೆ ಮಾಡಿದ್ಲು. ತಾಯಿ, ಅದ್ ಏನೇ ಆಗಿರ್ಲಿ, ನಾನು ಅದಕ್ಕೆ ಸಿದ್ಧನಾಗಿದ್ದೀನಿ. ನಾನು ನನ್ನ ಮಗುವಿಗಾಗಿ ಜೀವ ಬೇಕಾದ್ರೂ ಕೊಡ್ತೀನಿ. ಆಗ ಕುಲದೈವ ಭದ್ರಕಾಳಿ ಹೇಳಿದಳು, 10 ತಿಂಗಳಲ್ಲಿ ನಿನಗೆ ಗಂಡು ಮಗು ಹುಟ್ಟುತ್ತೆ. ಆಗ ನೀನು ಈ ದೇಶವನ್ನ ಬಿಟ್ಟು ಹೋಗ್ಬೇಕು, ಇಲ್ಲ ಅಂದ್ರೆ ನಿನ್ ಗಂಡ ಸಾಯ್ತಾನೆ, ಇಡೀ ದೇಶ ನಾಶ ಆಗುತ್ತೆ ಅಂತ ಹೇಳಿದ ಕೂಡಲೇ ಅವಂತಿಕಾಳಿಗೆ ತಲೆ ತಿರುಗುವಂತೆ ಆಗಿತ್ತು. ಮಗು ಹುಟ್ಟಲು ಅದಾಗಲೇ ಮುನ್ನುಡಿ ಬರದಾಗಿತ್ತು. ಆದ್ರೆ ಭದ್ರಕಾಳಿಗೆ ಆ ಮಗುವನ್ನು ಕೊಡೋಕೆ ಇಷ್ಟ ಇರಲಿಲ್ಲ. ಅವಳಿಗೂ ಕೂಡ ನೋವಾಗಿತ್ತು. ಆಗ ಭದ್ರಕಾಳಿ ಮಾತನ್ನು ಮುಂದುವರಿಸಿದಳು. ನಿನಗೆ ನಿನ್ನ ಗಂಡ ಬೇಕು ಅಂದ್ರೆ ನೀನು ಈ ಕುಂಕುಮವನ್ನ ತೆಗೆದುಕೋ, ಇಲ್ಲ ಅಂದ್ರೆ ಈ ಅರಿಶಿನವನ್ನ ತೆಗೆದುಕೋ ಅಂತ ಹೇಳಿ ಭದ್ರಕಾಳಿ ತನ್ನ ಕೈಗಳನ್ನು ಮುಂದಿಟ್ಟಳು. ಅಲ್ಲಿ ಕುಂಕುಮ ಮತ್ತು ಅರಿಶಿನ ಇತ್ತು. ಅವಂತಿಕಾ ತನ್ನ ಮನಸ್ಸನ್ನು ಕಲ್ಲಾಗಿ ಮಾಡಿಕೊಂಡು ಕುಂಕುಮವನ್ನು ತೆಗೆದುಕೊಂಡಳು. ಭದ್ರಕಾಳಿ ಹೇಳಿದಳು,